ಹಾಯ್ ಎಲ್ಲರಿಗೂ. ನನ್ನ ಹೆಸರು ಕಾರ್ತಿಕ್. ನಾನು ಏನಕ್ಕೆ ಈ ಒಂದು ವಿಡಿಯೋ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ, ಟು ಗೆಟ್ ಇಂಪ್ರೂವ್ಮೆಂಟ್ ಇನ್ ಮೈ ಸ್ಪೀಚ್. ಅಂದರೆ ನನಗೆ ಆ್ಯಕ್ಚುಲಿ ಸಣ್ಣ ವಯಸ್ಸಿಂದ ಒಂದು ಸ್ಟ್ಯಾಮರಿಂಗ್ ಅನ್ನೋ ಒಂದು ಸ್ಪೀಚ್ ಡಿಸಾರ್ಡರ್ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಏನೋ ಒಂದು ವಿಷಯನ ನಾನು ಬೇರೆಯವ್ರಿಗೆ ಹೇಳಬೇಕು, ಈ ಥರ ಅಲ್ಲ, ಲೈವ್ ಆಗಿ, ಅಥವಾ ಫೋನಲ್ಲಿ ಮಾತಾಡಬೇಕಾದ್ರೆ. ನಾನು ಏನು ಮಾಡ್ತೀನಿ ಅಂತಂದರೆ, ಆ ಒಂದು ವಿಷಯನ ತಲುಪಿಸುವ ಒಂದು ಅರ್ಜೆಂಟಲ್ಲಿ ನಾನು ಹೇಗೆ ಮಾತಾಡಬೇಕು ಅನ್ನೋದು ಮರ್ತೋಗ್ಬಿಡುತ್ತೆ. ಇಲ್ಲಿ ಅಂದರೆ ಐ ಗೆಟ್ ಎಂಗ್ಸೈಟಿ ಅನ್ನೋದು ಉಂಟಾಗುತ್ತೆ. ಅವಾಗ ಸ್ವಲ್ಪ ತೊದಲಿಸ್ತೀನಿ. ಅದಕ್ಕೋಸ್ಕರ ನಾನು ಈಗ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಪ್ರತಿದಿನ, ಹೇಗೆ ಮಾತಾಡಬೇಕು, ಸಮಾಧಾನವಾಗಿ ಹೇಗೆ ಅದನ್ನು ಕಂಟ್ರೋಲ್ ಮಾಡಬೇಕು, ಆ್ಯಂಗ್ಸೈಟಿ ಅನ್ನೋದನ್ನ ಅಂತ. ನಾನು ಈ ಒಂದು ವಿಡಿಯೋಸ್ನ ಏನಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತಂದರೆ, ನನಗಿದೊಂದು ಚಾಲೆಂಜ್ ಥರ ಆಗುತ್ತೆ. ಆ್ಯಂಡ್ ಇಡೀ ಇಂಡಿಯಾದಲ್ಲಿ ತುಂಬ ಜನ ಇದ್ದಾರೆ, 1% ಆಫ್ ಪೀಪಲ್ ವೇರ್ ದೇರ್ ಆರ್ ಸೋ ಮೆನಿ ಪೀಪಲ್ ಲೈಕ್ ಹೂ ಡು ಸ್ಟ್ಯಾಮರ್ಸ್. ತುಂಬ ಜನ ಸ್ಟ್ಯಾಮರ್ ಮಾಡ್ತಾರೆ. ಆ್ಯಂಡ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಅಂದರೆ ಒಬ್ಬೊಬ್ಬರಿಗೆ ಇಲ್ಲಿ ಪ್ರಾಬ್ಲಮ್ ಬರ್ಬೋದು, ಒಬ್ಬರಿಗೆ ನಾಲಿಗೆಯಲ್ಲಿ ಪ್ರಾಬ್ಲಮ್ ಬರ್ಬೋದು, ತುಂಬ ಜನಕ್ಕೆ ಲೈಕ್ ಮೆಂಟಲ್ ಪ್ರಾಬ್ಲಮಿಂದ ಬರ್ಬೋದು. ತುಂಬ ಜನ ಅದರಿಂದ ಹೊರಗೆ ಬರ್ತಾಯಿದ್ದಾರೆ. ಲೈಕ್ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಆ್ಯಕ್ಚುಲಿ ತುಂಬ ಜನಕ್ಕೆ ಮದುವೆ ಆಗಿ ಮಕ್ಕಳು ಆದಮೇಲೆ ಒಂದು ತೊದಲು ಅನ್ನೋದು ಹೋಗಿದೆ. ಒಬ್ಬೊಬ್ಬರು ಒಂದೊಂದು ಸೊಲ್ಯೂಷನ್ಸ್ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ನಿಮಗೆ ಬೇಕಾದರೆ ನಾನು ಮಾತಾಡಿರೋ ಕಾಲ್ ರೆಕಾರ್ಡಿಂಗ್ಸ್ ಇದೆ, ಪ್ರತಿಯೊಂದು ಕೂಡ ಇದೆ, ಅವೆಲ್ಲ ನಿಮಗೆ ತೋರಿಸ್ತೀನಿ. ಬಟ್ ಆಫ್ಟರ್ ನಾನಿದೊಂದು ಸೀರೀಸ್ ಮಾಡಬೇಕು, ಲೈಕ್ ಐ ವಿಲ್ ಟೇಕ್ ಇಟ್ ಆ್ಯಸ್ ಎ ಚಾಲೆಂಜ್. ಒಂದು ಚಾಲೆಂಜನ್ನ ತೊಗೊಂಡು ನಾನು ಇದನ್ನು ಮಾಡ್ತಾಯಿದ್ದೀನಿ. ಲೆಟ್ಸ್ ಸಿ. ಏನಕ್ಕೆ ಚಾಲೆಂಜ್ ಅಂತಂದರೆ, ನೋಡಿ, ಪ್ರತಿದಿನ ನಾನು ವರ್ಕ್ ಮಾಡ್ತೀನಿ. ವರ್ಕ್ ಪ್ಲೇಸಲ್ಲಿ ಟೆನ್ಷನ್ ಅನ್ನೋದು ಇದ್ದೇ ಇರ್ತದೆ. ಅದಕ್ಕೋಸ್ಕರ ನನಗಿದೊಂದು ಪ್ರಾಪರ್ ವೇ, ಲೈಕ್ ಇವಾಗ ಸೋಷಿಯಲ್ ಮೀಡಿಯಾ ಅನ್ನೋದು ವೆರಿ ಫೇಮಸ್. ಆ್ಯಂಡ್ ನಾನು ಇದನ್ನು ಪ್ರತಿದಿನ ಒಂದಿನೂ ಬಿಡದೆ ಅಪ್ಲೋಡ್ ಮಾಡ್ತೀನಿ ಅನ್ನೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಜೊತೆಗೆ ಇದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ನನ್ನ ಮೊದಲನೇ ವಿಡಿಯೋ. ನಾನು ಪ್ರತಿನಿತ್ಯ ವಿಡಿಯೋ ಮಾಡ್ತೀನಿ, ಖಂಡಿತ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೀವು ಏನಕ್ಕೆ ನಿಮ್ಮ ಮುಂದೆ ಅಂತಂದರೆ, ನೀವು ದಯವಿಟ್ಟು ಒಳ್ಳೆ ಸಜೆಷನ್ಸ್ ಕೊಡಿ. ನಾನೇನಾದರೂ ಎಲ್ಲಿ ಇಡುತ್ತಾ ಇದ್ದೀನಿ ಅನ್ನೋದು ಗೊತ್ತಾಗಿದೆ. ಮತ್ತು ನಾನು ಹೋಗ್ತಾ ನನ್ನೊಂದು ಎಕ್ಸ್ಪೀರಿಯೆನ್ಸ್ ಏನಿದೆ ಅದನ್ನು ಹೇಳ್ತೀನಿ. ಮತ್ತು ಯಾರ್ಯಾರಿಂದ ಸ್ಟ್ಯಾಮರಿಂಗ್ ಮಾಡ್ತಾಯಿದ್ದಾರೆ, ಯಾರ್ಯಾರಿಗೆ ತುಂಬ ಜನಕ್ಕೆ ಟೆಕ್ನಿಕ್ಸ್ ಗೊತ್ತಿರಲ್ಲ. ಬಟ್ ನನಗೆ ಟೆಕ್ನಿಕ್ಸ್ ಗೊತ್ತು, ಬಟ್ ನನಗೆ ಯಾರು ಕೂಡ ಒಂದು ಪಾರ್ಟ್ನರ್ ಅಂತ ಸಿಗ್ತಾ ಇಲ್ಲ. ಲೈಕ್ ಈಗ ನಾನು ಒಬ್ಬನೇ ಪ್ರಾಕ್ಟೀಸ್ ಮಾಡಿದ್ರೆ ಅದು ಇಂಪ್ರೂವ್ ಆಗುತ್ತೆ. ಇನ್ನೊಬ್ಬರು ಇದ್ದರೆ ನಾನು ಎಲ್ಲಿ ಮಿಸ್ಟೇಕ್ ಮಾಡ್ತೀನಿ, ನಾನು ಯಾವಾಗ ತೊದಲಿಸ್ತೀನಿ ಅವರು ಅದನ್ನು ಪಾಯಿಂಟ್ಔಟ್ ಮಾಡಿದ್ರೆ ಖಂಡಿತ ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ. ಮತ್ತು ನಾನು ನಿಮಗೆ ಆಫ್ಟರ್ ಸಮ್ ಡೇಸ್ ಐ ಹ್ಯಾವ್ ರೆಕಾರ್ಡೆಡ್ ಸೋ ಮೆನಿ ವೀಡಿಯೋಸ್. ನಾನು ಇದಕ್ಕೂ ಮುಂಚೆ ಇಷ್ಟೊಂದು ವೀಡಿಯೋ ಮಾಡಿದ್ದೀನಿ. ಆಮೇಲೆ ಕೆಲವೊಂದು ವರ್ಕ್ಶಾಪಿಗೆ ಕೂಡ ಜಾಯ್ನ್ ಆಗಿದ್ದೀನಿ. ಲೈಕ್ ಸ್ಟ್ಯಾಮರಿಂಗ್ನ ಒಂದು ಹೇಗೆ ಹೊರಗೆ ಬರೋದು ಅನ್ನೋ ವರ್ಕ್ಶಾಪ್ಗೆ. ಆವಾಗ ತುಂಬ ವೀಡಿಯೋ ಮಾಡಿದ್ದೀನಿ. ನನ್ನ ವೀಡಿಯೋಸ್ ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ. ಅದನ್ನು ಕೂಡ ನೀವು ನೋಡ್ಬೋದು. ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಮುಂದಕ್ಕೆ. ಯಾರ್ಯಾರಿಗೆ ಇನ್ನೂ ಸ್ಟ್ಯಾಮರಿಂಗ್ ಇದೆ, ಯಾರ್ಯಾರಿಗೆ ಇನ್ನೂ ತುಂಬ ಕಷ್ಟಪಡ್ತಾ ಇದ್ದಾರೆ, ಅವರಿಗೆ ಒಂದು ಟೆಕ್ನಿಕ್ಕೇ ಗೊತ್ತಿರಲ್ಲ, ಅವರು ಏನು ಮಾತಾಡ್ತಾ ಇದ್ದಾರೆ, ಯಾಕೆ ಆ ಥರ ಸ್ಟಕ್ ಆಗ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ನಾನು ಪ್ರತಿಯೊಬ್ಬರಿಗೂ ಕೂಡ ಅದನ್ನು ತಿಳಿಸ್ಕೊಡ್ತೀನಿ, ಯಾರ್ಯಾರಿಗೆ ಏನೇನಿದೆ ಅಂತ. ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ.
ಮತ್ತು ನನ್ನ ಫ್ಯೂಚರ್ ಇಂಪ್ರೂವ್ಮೆಂಟ್ ಕೂಡ ನೀವು ನೋಡ್ಬೋದು. ಹಾಗೆ ಪ್ರತಿದಿನ ಒಂದೊಂದು ವಿಷಯನ ನಾನು ಹೇಳ್ತಾ ಹೋಗ್ತೀನಿ, ಲೈಕ್ ರಿಗಾರ್ಡಿಂಗ್ ಒಂದು ದೇಶದ ಬಗ್ಗೆ ಅಥವಾ ಏನಂತಾರೆ ಜನರಲ್ ಅವೇರ್ನೆಸ್ ಬಗ್ಗೆ ಮತ್ತು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದಯವಿಟ್ಟು ಇಷ್ಟ ಆದವರು ಕಾಮೆಂಟ್ ಮಾಡಿ. ಮತ್ತು ಇದನ್ನು ನಾನು ಯಾವುದೇ ರೀತಿ ದುಡಿಬೇಕು ಅನ್ನೋ ಒಂದು ಇಂಟೆನ್ಷನ್ ಖಂಡಿತ ಇಲ್ಲ. ಅದಿದ್ದರೆ ಅದು ಕೂಡ ನನಗೆ ಇಂಟ್ರೆಸ್ಟ್ ಇದೆ, ಬಟ್ ಇಟ್ಸ್ ನಾಟ್ ಮೈ ಪ್ಯಾಷನ್. ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಏನೇ ಬೈಯಂಗಿದ್ರೆ ಬೈರಿ, ಯೂಟ್ಯೂಬಲ್ಲಿ ಬೈರಿ, ಕಾಮೆಂಟಲ್ಲಿ ಬೈರಿ. ಸೊ ನೇರವಾಗಂತೂ ಬೈಯೋಕ್ಕಾಗಲ್ಲ, ಕಾಮೆಂಟಲ್ಲಿ ಹೇಳಿ, ಸಲಹೆ ಕೊಡಿ.